ರೋಜಾ ರೋಜಾ ನಿಂತ್ಕ ನಿಂತ್ಕ. ನನ್ನ ದೆಯ್ಯ ಸುಮ್ಕೆ ಏನೇನೋ ಮಾಡಕ್ಕಿಲ್ಲ. ಏನಕ್ಕೆ ನಿನ್ನ ಹೆಸರ್ನಾಗ ಏನೋ ಇಲ್ಲ ಅಂತ ಏನೋ ಮಿಸ್ಟೇಕ್ ಮಾಡೈತಿ ಅಂತ ಹೇಳ್ಬಿಟ್ಟು ನೀನು ತಿಳ್ಕೊಬೇಡ. ದೆಯ್ಯ ಹಂಗೆಲ್ಲ ಮಿಸ್ಟೇಕ್ ಮಾಡೋ ಅಂತ ದೆಯ್ಯ ನಿನಗೆ ಅಲ್ಲ. ನೋಡು ಏನೋ ಹೊಸಿ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ. ಲಾಯರ್ಗೆ ಹೇಳಿವ್ನಿ, ನನಗೆ ಗೊತ್ತಿರೋ ನನ್ನ ತಮ್ಮ ಅವನೇನೇ ಕರೆಸ್ತಾ ಇವನಿ. ಅವ್ನು ಸಂದಕ್ಕೆ ಓದ್ಕೊಂಡವನೇ, ಅವನು ಲಾಯರ್ನೂ ಓದ್ಕೊಂಡವನೇ, ಅವನನ್ನೇ ಕರೆಸ್ತಾ ಇವನಿ. ಆಸ್ತಿ ಪಾಸ್ತಿ ಎಲ್ಲನೂ ನಿಂದೇನೇನೆಯ ಇಳು ಬರೋಕೆ ಹೇಳಿವ್ನಿ. ಬೊತ್ತ ನೋಡ್ತಾ ಇರೋ. ನೀನು ಯಾಕೆ ಸುಮ್ಮನೆ ಮುನಿಸ್ಕತ್ತೀಯ ಹೇಳು. ಸರಿ, ಅದೇಯ ಏನಕ್ಕೆ ಮತ್ತೆ ನನ್ನ ಹೆಸರಿನಾಗ ಆಸ್ತಿ ಇರೋದನ್ನು ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಸ್ಬೇಕಿತ್ತು? ಏನಾರ ಒಂದು ಪಿಲ್ಲನ್ ಮಾಡ್ಬಿಟ್ಟು ಏನಾರ ಮಾಡ್ಬೇಕಿತ್ತಾನೆ? ಯಾಕೆ ಹಂಗೆ ಮಾಡ್ಬೇಕಿತ್ತು ಹೇಳು? ನನಗೆ ಅದಕ್ಕೆ ಹೇಳ್ಬೇಕು ನೀವು ಇವಾಗ. ದಯ್ಯ ಅದೇನೋ ಒಂಚೂರು ಹೇಳು, ಏನು ಅಂತ ಹೇಳ್ಬಿಟ್ಟು. ನೋಡು ಸುಮ್ಕೆ ನಾನು ನೀನು ಎಷ್ಟೆಲ್ಲ ಸಹಾಯ ಮಾಡಿದ್ದೀವಿ. ಈಗ ಇಂಥ ತಪ್ಪದ ಬೇಡ, ಒಂದೇ ಒಂದು ಕಿತ ಹೇಳ್ದೆಯ ಏನು ಮಾಡಿದ್ದೀವಿ ಯಾಕೆ ಅಂತ ಹೇಳ್ಬಿಟ್ಟು ನಿನಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಹೇಳಕ್ಕಿಲ್ಲ, ತೋರಿಸ್ತೀನಿ ಬನ್ನಿ. ಈ ಮನುಷ್ಯರು ನಾನು ನಂಬ್ಸಕ್ಕಾಗಿಲ್ಲ, ನಿಮ್ಗೆ ಒಳ್ಳೇದು ಮಾಡಕ್ ಹೋಯ್ತೀವಿ ನೋಡು, ನಿಮ್ಗೆ ಸಹಿಸಕ್ಕಾಗಿಲ್ಲ. ಬರ್ರಿ ಕರ್ಕೊಂಡೋಯ್ತೀನಿ ಬರ್ರಿ. ಓ ಎಲ್ಲೂ ಕರ್ಕೊಂಡೋಯ್ತದೋ ಏನು ಮಾಡ್ತದೋ ಕರ್ಕೊಂಡೋಗ್ಬಿಟ್ಟು. ಎಂಥದೂ ಬೇಡ ಬಿಡು, ಕರ್ಕೊಂಡೋಗ್ಬಿಟ್ಟು ತೋರ್ಸ ಅಂತದ್ದು ಏನೈತೆ. ನನ್ನ ಗಂಡನೂ ಹಂಗೆ ನೀ ಶಾರದಿ ಇಬ್ರು ದೊಡ್ಡದಾಗ ಕಂಪ್ನಿಯ ಓಪನ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ನಾನು ಮಾತ್ರ ತಿರ್ಬೋಕಿತ್ತಾರ ಹಿಂಗಿದ್ದೀನಿ ಅಷ್ಟೇ. ನಿನಗೆ ಪದು ಏನು ಬೇಡ ಬಿಡು, ನಾನು ಹೋಯ್ತೀನಿ, ನಮ್ಮ ಮನೆಗೆ ಹೋಯ್ತೀನಿ ನಾನು. ಅಯ್ಯೋ ರೋಜಾ, ದೆಯ್ಯ ಎಲ್ಲೂ ಕರ್ಕೊಂಡೋಯ್ತದೆ. ಒಂದು 2 ನಿಮಿಷ ಹೋಗ್ಬಿಟ್ಟು ಬಂದ್ರೆ ಗಂಟೋಯ್ತದ. ಹೊಸಿ ಸಮಾಧಾನ ಮಾಡ್ಕೊಂಡಿರೋ 1 ನಿಮಿಷ ಕರ್ಕೊಂಡೋಯ್ತದೆ. ಬರ್ರಿ ನಾನು ಹಿಂದೆ. ಅಯ್ಯೋ ಎತ್ ನೋಡಿದ್ರು ಕರ್ರೋಗೈತೆ, ಏನು ಕಾಣ್ತಾನೆ ಇಲ್ಲ. ಎಲ್ಲೂ ಕರ್ಕೊಂಡ್ಬಿಟ್ಬಿಟ್ಟು ಅವನು ಬೂತ್ ಬಂಗ್ಲಿಗೆ ಗೊತ್ತಾಯ್ತಿಲ್ವಲ್ಲ ನನಗೆ. ಯಾವನೋ ಲೋಪರ್ ನನ್ನ ಮಗ ನಾನು ಕಿಡ್ನಾಪ್ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಈ ಮನೆಯಾಗ ಬಿಟ್ಬಿಟ್ಟವನಲ್ಲ. ಅಯ್ಯೋ ಯಾರನ್ನ ಕಾಪಾಡ್ರೋಣ ನನ್ನ. ಎಲ್ಲಿಂದ ಹೆಂಗೆ ತಪ್ಪಿಸ್ಕೊಂಡು ಹೋಗನಿ, ಎತ್ಲಿಂದ ಎತ್ತು ಹೋದ್ರೂ ಭಯವಾಯ್ತದೆ. ಎಲ್ಲ ಗೂಬೆ ಕಾಗಿಗಳೆಲ್ಲ ಕೂಗ್ತಾ ಇದ್ದಂಗವೆ. ಅಯ್ಯೋ ಶಾರದಿ, ಇಂಥ ಗತಿ ಬರಬಾರ್ದಾಗಿತ್ತು. ಲೋಪರ್ ನನ್ನ ಮಗ ನನ್ನ ಗಂಡ ಏನು ಮಾಡ್ತಾವನೆ. ಅಯ್ಯೋ ಎಲ್ಲಪ್ಪ ತಪ್ಪಿಸ್ಕೊಂಡು ಹೋಗನಿ. ಅಯ್ಯೋ ನನ್ನಂತ ಇಲ್ಲೇ ಸಾಯಿಸ್ಬಿಡ್ತಾನೆ ಅನ್ನಿಸ್ತದೆ. ಈಗ ಏನು ಮಾಡಲಿ ನಾನು? ಕಾಪಾಡಿ, ಯಾರನ್ನ ಕಾಪಾಡಿ. ಏಯ್ ಕೂಗ್ಬೇಡ, ಕೂಗುದ್ರೆ ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ. ಕೂಗ್ಬೇಡ, ಬಾಯಿ ಮುಚ್ಕೊಂಡಿರು, ಕೂಗುಬೇಡ. ಒಂದು ಕಿತ್ತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಕೂಗ್ಬೇಡ ಅಂದರೆ ಕೂಗ್ಬೇಡ. ಎಷ್ಟು ಕೂಗಿದ್ರು ಏನು ಪ್ರಯೋಜನ ಇಲ್ಲಿ? ಕಾಡಿನ ಮಧ್ಯೆ ಇರೋದು ಮನೆ. ನೀನು ಎಷ್ಟು ಕೂಗಿದ್ರು ಜಾಸ್ತಿ ಕೂಗಿದ್ರೆ ಹುಲಿನೋ ಚಿರತೆನೋ ಆನೆನೋ ಯಾವುದೋ ಐತೆ ಪ್ರಾಣಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹಂಗೆ ಲಬಕ್ಕಂತ ಬಾಯಿಗೆ ಹಾಕೊಂಡು ಹೊಂಟೋಗ್ಬಿಡ್ತದೆ. ಏನೋ ಕಾಡೊಳಗಡೆ ಕರ್ಕ ಬಂದಿದೀಯ ನನ್ನ. ನಿನಗೆ ಬರಬಾರ್ದು, ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗದ್ ಬಿದ್ದು ನೆಳ್ಳಿ ಕೈಯಾಗ ಹೋಗ. ನನ್ನನ್ನು ಯಾಕ್ಲ ಇಲ್ಲೂ ಕರ್ಕ ಬಂದೆ? ಇವತ್ತು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಿತ್ತು ನಾನು. ನನ್ನನ್ನು ಕರ್ಕೊಂಬಂದ್ಬಿಟ್ಟಿಲ್ಲ, ಏನು ಸಾಯಿಸ್ಬೇಕು ಅಂತ ಮಾಡಿದ್ಯಲ್ಲ ನೀನು? ಬಿಟ್ರೆ ಸರಿ ಕಣ್ಲ, ನೀನು ಬಿಟ್ರೆ ಸರಿ. ಇಲ್ಲ ಅಂತಂದ್ರೆ ನೀನಂತೂ ಸುಮ್ಕೆ ಬಿಡಕ್ಕಿಲ್ಲ ಕಣ್ಲ, ಸುಮ್ಮನೆ ಬಿಡಕ್ಕಿಲ್ಲ. ನೋಡು, ನಾನು ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನಾನು ಯಾರು ಅಂತ ನಿಂಗೆ ಗೊತ್ತಾದ್ರೆ ಸುಮ್ಕೆ ಬಿಟ್ಬಿಟ್ಟು ಕಳಿಸ್ಬಿಡ್ತೀಯ. ಊರಿಗೆ ಸಾವ್ಕತ್ತೀನಿ ನಾನು. ಏಯ್ ಮುಚ್ಚಮ್ಮ ಬಾಯಿನ. ಅಣ್ಣ ನಿಂಗೆ ಏನು ಬೇಕು ಹೇಳೋಣ, ಕೊಟ್ಬಿಡ್ತೀನಿ. ನನ್ನ ಕೈಲಿ ಇದ್ರಾಗ ಭಯವಾಗಿರಕ್ಕಾಯ್ತಿಲ್ಲ. ಭಯ ಅಂದರೆ ಭಯ ಆಯ್ತದ ಕಣಣ್ಣ. ಗೂಬೆಲ್ಲ ಹೂ ಅಂತ ಕೂಗ್ತಾ ಇರ್ತವೆ, ನಾಯಿಗಳೆಲ್ಲ ಕೂಗ್ದಿರ್ತವೆ. ಈ ಕತ್ಲು ಮನೆಯಾಗಿರಕ್ಕೆ ಆಯ್ತಿಲ್ಲ ಕಣಣ್ಣ. ಹೆಂಗನ ಮಣ್ಣನ್ನು ಬಿಟ್ಟು ಕಳಿಸ್ಬಿಡಣ್ಣ. ನಿಂಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ, ನಾನು ಬಿಟ್ಬಿಟ್ಟು ಕಳಿಸ್ಬಿಡಣ್ಣ. ಆಯ್ತಿಲ್ಲ, ಈ ಎದ್ರಕಂಡು ಜೀವನ ಮಾಡೋಕೆ ಆಯ್ತಿಲ್ಲ. ಲೋಪ ನನ್ನ ಮಗ ನನ್ನ ಗಂಡ ಎಂಟಿ ಅಂತ ಹೇಳ್ಬಿಟ್ಟು ಎಲ್ಲೋಳೆ ಅಂತ ಹುಡಿಕೊಂಡು ಬರಲಿಲ್ಲ. ಈ ಸತ್ತಾದ್ರೂ ಹಣ ಬಿಟ್ಬಿಡೋಣ. ನೋಡಿ ಸಂದಕ್ಕೆ ನೋಡಿ, ನಾನು ಯಾಕೆ ನಿಮಗೆ ಸಹಾಯ ಮಾಡಲಿಲ್ಲ ಅವಾಗ ಅಲ್ಲಿ ಇದ್ದಾಗ ಅಂತ ಹೇಳ್ಬಿಟ್ಟು. ಆಸ್ತಿ ಪತ್ರ ಎಲ್ಲನೂ ನಿಂದೆ ಅಂತ ಹೇಳ್ಬಿಟ್ಟು ಅಲ್ಲೇನೇ ಹೇಳ್ಬೋದಿತ್ತು. ಆದರೆ ನಿನ್ನ ಗಂಡನ ಬುದ್ಧಿ ಏನು, ನಿನ್ನ ಗಂಡನ ಯೋಗ್ಯತೆ ಏನು ಅಂತ ನಿನಗೂ ಗೊತ್ತಾಗಬೇಕಲ್ವ? ನಿನ್ನ ಇವಳ ಜಾಗದಾಗ ನೀನಿದ್ರು ನಿನ್ನೂ ಕರ್ಕೊಂಡ್ಬಿಟ್ಟು ಇಲ್ಲೇನೇನಿಯಾ? ಇಲ್ಲೇ ಇಂಥ ಕತ್ಲು ಮನೆಗೆ ಏನಿಯಾ ಕೂಡಾಕ್ಬಿಡೋನು. ಆಮೇಕಿಂದ ಬಿಡಿಸ್ಕೊಬರೋಕ್ಕೆ ನಾನೊಂದು ವರ್ಷನೇನಿಯೇ ಪೊದ್ದು 1 ವರ್ಷ ಓಡಾಡ್ಕೊಂಡು ಬರಬೇಕಿತ್ತು. ಅದೆಲ್ಲ ಸುಮ್ಮನೆ ಕಷ್ಟ ಯಾಕೆ? ಆಸ್ತಿ ಎಲ್ಲನೂ ನಿನ್ನ ಹೆಸ್ರನಾಗೆ ಐತಿ ಅಂತ ಹೇಳ್ಬಿಟ್ಟು ಅವನು ಗೊತ್ತಾಗಬಾರ್ದು. ಈ ಶಾರದಿ ಹೆಸ್ರನಾಗ ಐತಿ ಅಂತ ಗೊತ್ತಾಗಬೇಕು ಅಂತ ನನಗೆ ನಾನು ಅವತ್ತಲ್ಲಿ ಏನೂ ಮಾತಾಡಲಿಲ್ಲ. ಈಗ ಗೊತ್ತಾಯ್ತಾ? ನೀನು ಬಂದ್ಬಿಟ್ಟು ಈ ಕತ್ಲೆ ಮನೆಗೆ ಇದ್ದ ನೀನೇ ಹೇಳು. ಪಾಪ ಏನೋ ಹುಡುಗಿ ಕತ್ಲೆ ಮನೆಗಿರೋದು ಬೇಡ, ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡೋರೆ ಕತ್ಲೆ ಮನೆಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ರೆ ನೀನು ನನ್ನೇನಿಯ ಬೈತೀಯಾ? ಮೋಸ ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ಟು ಬಾ ಇಲ್ಲೇನೇನಿಯ ಇವಾಗ ಇರುವಂತೆ. ಆ ಸಾವುಕಾರ ನಿನ್ನೂ ಕಿಡ್ನಾಪ್ ಮಾಡಿಸ್ಬಿಟ್ಟು ಶಾರದಿನ ಕರ್ಕೊಂಬಂದ್ಬಿಟ್ಟವನಲ್ಲ, ಹಂಗೇನಿಯ ನಿನ್ನೂ ಕರ್ಕೊಂಬಂದ್ಬಿಟ್ಟು ಬಿಟ್ಬಿಡೋನು. ಅವಾಗ ಗೊತ್ತಾಗದು ನಿನಗೆ. ಅಯ್ಯೋ ದೇವ್ರೆ, ಯಪ್ಪ ಎಂಥ ಕತ್ಲು ಮನೆ. ಎಂಥ ಮನೆಯಾಗೆ ಶಾರದಿ ಹೆಂಗಪ್ಪ ಅವಳೆ ಪೊದ್ದು. ಯಪ್ಪ ಭಯಂಕರವಾಗೈತೆ. ಎಂಥ ಮನೆ ಕರ್ಕೊಂಡ್ಬಿಟ್ಬಿಟ್ಟವನೇ ನನ್ನ ಗಂಡ. ಎಂಥ ಕಚಡ ನನ್ನ ಮಗ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತೈತೆ. ಏನು ಆಸ್ತಿ ನನ್ನ ಹೆಸರಿನಾಗೈತೆ ಅಂತ ಹೇಳಿದ್ರೆ ನನ್ನೂ ಕಿಡ್ನಾಪ್ ಮಾಡಿಸ್ಬಿಟ್ಟು ಇಲ್ಲೇ ಕರ್ಕೊಂಡು ಮಾಡೋಗ್ಬಿಡ್ತಾ ಇದ್ನೋ ಏನೋ. ದಯ್ಯ, ನೀನು ಒಳ್ಳೆ ಕೆಲಸ ನೀನೇ ಮಾಡಿದ್ಯಾ. ನನ್ನ ಹೆಸರಿನಾಗೆ ಇದ್ರೂ ಅವನು ಗೊತ್ತಾಗದಿದ್ದಂಗೆ ಮಾಡ್ಬಿಟ್ಟಿದ್ಯಾ. ಅಷ್ಟೇ ನೀನೇ ಸಾಕು. ನೀನೇ ನಾನು ಕಾಪಾಡ್ಬಿಟ್ಟೆ. ಇಲ್ಲಿ ನೋಡೇ ಪುದ್ದಿ, ಶಾರದಿ ಗೊತ್ತಿ ನೋಡೆ ಹೆಂಗಾಗೈತೆ. ನೋಡು, ಸುಮ್ಮನೆ ಆಸ್ತಿ ಪತ್ರಗಳಿಗೆಲ್ಲ ಸೈನ ಕೊಟ್ಬಿಡು.
ಸುಮ್ಮನೆ ಬಾಯಿ ಮುಚ್ಕೊಂಡು. ಇಲ್ಲ ಅಂತ ಹೇಳಿದ್ರೆ ನೀನು ತಿಥಿ ಆಗೋಗ್ಬಿಡ್ತೈತಿ ಇವತ್ತು. ನೋಡು, ಆಸ್ತಿ ಪತ್ರ ಎಲ್ಲ ತಗೊಂಡು ಬರ್ತೀನಿ, ಅಲ್ಲಿ ತನಕ ಕೂತ್ಕೊಂಡಿರೋ, ಎಲ್ಲೂ ಹೋಗ್ಕೊಡ್ದು ಸರಿನಾ? ಆಸ್ತಿ ಪತ್ರಕ್ಕೆಲ್ಲ ಸೈನ್ ಮಾಡೋ ತನಕ ನೀನು ಎಲ್ಲೂ ಬಿಡಲ್ಲ. ಅದು ಯಾವಾಗ ಸೈನ್ ಮಾಡ್ತೀಯೋ ಸೈನ್ ಮಾಡಿಕೊಡು, ಆಮೇಲೆ ನೀನು ಬಿಟ್ಬಿಟ್ಟು ಕಳಿಸ್ತೀವಿ. ನೋಡು, ಸಾವುಕಾರನೇ ಹೇಳವ್ರೆ ಆಸ್ತಿ ಪತ್ರಕ್ಕೆಲ್ಲ ಸೈನ್ ಹಾಕ್ಸ್ಕೊಂಡೆ ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು, ಸರಿನಾ? ಬಾಯ್ ಮುಚ್ಕೊಂಡು ಆಸ್ತಿ ಪತ್ರಕ್ಕೆಲ್ಲನೂ ಸೈನ್ ಹಾಕ್ಬೇಕು. ಸಾವುಕಾರ ನನ್ನ ಮಗ ಇಂಥ ಕೊಂದ್ರಿ ನನ್ನ ಮಗ ಅಂತ ನಂಗೆ ಗೊತ್ತಿರಲಿಲ್ಲ. ಸಾವುಕಾರ ಏನು ನನಗೆ ಸಹಾಯ ಮಾಡ್ತಾವನೆ ಅಂತ ಅನ್ಕೊಂಡಿದ್ದೆ. ಅರೆ ಲೋಪರ್ ನನ್ನ ಮಗ ನನಗೆ ನೀ ಸಹಾಯ ಮಾಡಿದಂಗೆ ಎಲ್ಲ ಇಂಥ ಕೊಂದ್ರಿ ಕೆಲಸ ಮಾಡ್ಬಿಟ್ನಾ. ಲೋಪರ್ ಬಡೆತದು, ಆಳ್ಬಿದ್ದೋಗ, ನೆಗದ್ ಬಿದ್ದೋಗ, ನೆಳ್ಳಿ ಕೈಯಾಗೋಗ ಅವ್ನು ಇಂಥ ಕೆಲಸ ಮಾಡಿದ್ನ. ಅಂದ್ರೆ ನಾನು ಕಿಡ್ನಾಪ್ ಮಾಡಕ್ಕೆ ಯೋಳಿಸಿದ್ದು ಸಾವುಕಾರನೇನಾ? ಅಯ್ಯೋ ಸಾವುಕಾರ, ನೀನು ಉದ್ಧಾರ ಆಗಕ್ಕಿಲ್ಲ ಕಣ್ಲ. ನಾನು ಯಾಮರ್ಸ್ಬಿಟ್ಟು ಆಸ್ತಿ ಬರ್ಸ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು ನೀನು ಯಾಮರ್ಸ್ಬಿಟ್ಟು ನನಗೇನೆಯ ಆಸ್ತಿ ಎಲ್ಲ ಬರ್ಸ್ಕೊಂತ ಇದೆಯಾ? ನ್ಯಾಯವಾಗಿ ಸಾವುಕಾತಿ ಆಗ ಚಾನ್ಸ್ ಹೊಂಟೋಗ್ಬಿಡ್ತಲ್ಲ ಶಿವ, ಹೊಂಟೋಗ್ಬಿಡ್ತಲ್ಲ. ನೋಡ್ರಿ ಸಂದಾಗ ನೋಡ್ರಿ. ನಾನೇನಾದ್ರೂ ನೀನು ಬಿಟ್ಬಿಟ್ಟಿದ್ರೆ ಕರ್ಕೊಂಬಂದು ಇಲ್ಲಿ ಮಾಡೋಗ್ಬಿಟ್ಟು ನಿನ್ನ ಹೆಸರಿನಾಗಿರೋ ಆಸ್ತಿ ಎಲ್ಲನೂ ನೀಟಾಗಿ ಬರ್ಸ್ಕೊಬಿಟ್ಟು ನಿಂಗೆ 3 ನಾಮ ಹಾಕ್ಬಿಟ್ಟು ಪೆಂಗಿ ನಾಮ ಹೋಗ್ಬಿಡೋದು. ಆಮೇಲೆ ಸಾವುಕಾರ ಹೋಗ್ಬಿಟ್ಟು ನಿಮ್ಮದೇ ಇದ್ಬಿಡೋನು. ಆಮೇಲೆ ಏನು ಮಾಡ್ತಾ ಇದ್ದೆ, ನಾವೇನು ಪ್ಲಾನ್ ಮಾಡಿದ್ರು ನಿಂಗೇನೋ ಒಳ್ಳೇದಾಗಲಿ ಅಂತಲೇ ಮಾಡಿರ್ತೀವಿ. ಜನ ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇನಿಯ. ನೋಡಿ ಎಂಥ ಟಾರ್ಚರು. ಇಂಥ ಮನೆಯಾಗಿದ್ದು ನಾನು ಬಂದಿನ ಕರ್ಕೊಂಡು ಹೋಗಕ್ಕೆ ಮತ್ತೆ ಬಂದು ನಾನೇನು ಸಹಾಯ ಮಾಡ್ಕೊಂಡು ಅದೊಂದು ದೊಡ್ಡ ಕಥೆ ಆಗಿರೋದು. ಬೇಡ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕಾದೆ, ಲೊಯ್ಟಾಗಿರಲಿ ಅಂತ ಹೇಳ್ಬಿಟ್ಟು. ಅರ್ಥನೇ ಮಾಡ್ಕೊಳಕ್ಕಿಲ್ಲ ಹೆಣ್ಣೈಕ್ಳು. ಅದಕ್ಕೆ ನನ್ನ ಬಿರ್ನ ಶಿವನ ಪದ ಸೇರ್ಕೊಂಡು ದಯ್ಯ ಆಗಿರೋದು ನಿಮ್ಮ ಸವಾಸುಗಳು ಸಾಕು ಅಂತ. ದಯ್ಯ ನಂಗೆ ಭಾಳ ಉಪಕಾರ ಮಾಡ್ಬಿಟ್ಟೆ, ನೀನಂತೂ ಭಾಳ ಉಪಕಾರ ಮಾಡ್ಬಿಟ್ಟೆ. ನಾನು ಹೇಳಿಲ್ವ ದಯ್ಯ ಮೋಸ ಮಾಡಕ್ಕಿಲ್ಲ ಅಂತ? ಯೋ ಆ ಸಾವುಕಾರ ಕಾಳ್ ನನ್ನ ಮಗ ನನ್ನ ಆಸ್ತಿ ಎಲ್ಲ ಬರ್ಸ್ಕೊಂತಾನೆ. ನಿನಗೆ ಬೇಕಾ ನಾನು ಕೇಳ್ದಷ್ಟು ದುಡ್ಡು ಕೊಟ್ಬಿಡ್ತೀನಿ. ಅದೆಷ್ಟು ದುಡ್ಡು ಕೇಳು, ನಾನು ಪಾಡು ನಾನು ಬಿಟ್ಬಿಡು. ಎಲ್ಲ ಆಸ್ತಿನೂ ನನ್ನ ಹೆಸರಿನಾಗೈತೆ. ನಿಂಗೆ ಬೇಕಾದ್ರೆ ಒಂಚೂರು ದುಡ್ಡು ಕೊಟ್ಬಿಡ್ತೀನಿ. ನಾನು ದಯವಿಟ್ಟು ನನ್ನ ಬಿಟ್ಬಿಡು. ಹಾಂ ಸರಿನಾ? ನಾನು ಹೊಂಟೋಗ್ಬಿಡ್ತೀನಿ. ಆಮೇಲೆ ಸಾವುಕಾರ ಎಷ್ಟು ಕೊಡ್ತೀನಿ ಅದು 2ರಷ್ಟು ದುಡ್ಡು ನಾನು ನೀನು ಕೊಡ್ತೀನಿ. ನೋಡೋ, ಕೆಲಸದಾಗ ನೀಯತ್ತು ಶಾನೆ. ನಾನು ನೀಯತ್ತು ಅಂದರೆ ನೀಯತ್ತು ನಂದು, ಸರಿನಾ? ನಾನು ಹೆಂಗೆಲ್ಲ ಒಬ್ರಿಗೆ ಮೋಸ ಮಾಡೋಕ್ಕಿಲ್ಲ. ನೋಡು, ಪತ್ರ ತಗೊಂಡು ಬರ್ತೀನಿ, ಮುಚ್ಕೊಂಡು ಕೂತ್ಕೊಂಡು ಸೈನ್ ಹಾಕಿ ಹೋಗ್ತಾ ಇರ ಅಷ್ಟೇನೆ. ಏನನ್ನ ಶಾನೆ ಮಾತಾಡ್ದೋ ಅಷ್ಟೇನಿಯ, ರುಬ್ಬು ಬಿಸಾಕ್ಬಿಡ್ತೀನಿ ಇಲ್ಲೇನೇನಿಯ. ನೋಡು, ಇಲ್ಲಿ ಕತ್ಲೈತೆ, ಕಾಡು ಬೇರೆ. ನೀನು ಎಷ್ಟು ಕೂಗಾಕಿದ್ರು ಎಷ್ಟು ಕಿರ್ಚಾಡಿದ್ರು ಯಾರು ಬರೋಕ್ಕಿಲ್ಲ. ನೀನೇ ಕಿರ್ಚ್ಕೊಂಡು ಸಾಯ್ಬೇಕಷ್ಟೇನೆ. ಈ ಕಗ್ಗತ್ಲು ಕಾಡಿಗೆ ನಿನ್ನ ಗಂಡ ಅಂತೂ ಮೊದಲೇ ಎದುರು ಪುಕ್ಲ. ಅವನಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಿಂಗೇನೆ ಎದ್ರುಕೊಂಡು ಹಿಂಗೆ ಕುಂತ್ಕ ಬರ್ತೀನಿ ಹೋಗಿ. ಅಯ್ಯೋ ಹಂಗೆ ಅನ್ಬೇಡ ಕಣಯ್ಯ, ಹಂಗೆ ಅನ್ಬೇಡ. ಆಸ್ತಿ ಎಲ್ಲ ಹೊಂಟೋಯ್ತದೆ. ಅಯ್ಯೋ ಸಾವುಕಾರ ಇಂಥ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿಲ್ಲ. ಸಾವುಕಾರ ನಿನಗೂ ಮೋಸ ಮಾಡ್ಬಿಡ್ತಾನೆ. ನನ್ನ ಮಾತು ಕೇಳು, ನಾನು ನಿಂಗೆ ಒಂಚೂರು ದುಡ್ಡು ಕೊಡ್ತೀನಿ. ನನ್ನ ಹೆಸರಿನಾಗೆ ನೀ ಆಸ್ತಿ ಇರಲಿ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ ಬಿಟ್ಬಿಡು, ನಿನ್ನ ಕಾಲಿಗೆ ಬಿಡ್ತೀನಿ ಬಿಟ್ಬಿಡು. ಸಾವುಕಾರಂಗಿನ ಶಾನೆ ದುಡ್ಡು ಕೊಡ್ತೀನಿ ಬಿಟ್ಬಿಡು. ಅವ್ನು ಮೋಸ ಮಾಡ್ತಾನೆ, ನಿನಗೆ ಮೋಸ ಮಾಡ್ತಾನೆ. ದುಡ್ಡು ಕೊಡೋಕ್ಕಿಲ್ಲ ಅವನು, ನಾನು ಕೊಡ್ತೀನಿ ನಿನಗೆ. ಅವನಾಗ್ಲೇ ನೀ ದುಡ್ಡು ಕೊಟ್ಟವನೆ, ಮುಚ್ಕೊಂಡು ಕೂತ್ಕ. ಅಯ್ಯೋ ದಯ್ಯ, ನಾವಿವಾಗ ಅವಳು ಕಣ್ಣು ಕಾಣಲ್ವಾ? ದಯ್ಯ ಅಂತ ಹೇಳ್ಬಿಟ್ಟು ನನ್ನ ಸುಮ್ಮನೆ ಕರೀತಾರ? ಎಲ್ಲ ಮಂತ್ರ ಮಾಡೇನೆ ಕರ್ಕೊಂಬಂದಿರೋದು. ನೀವು ಇಲ್ಲೇನೇ ನಿಂತ್ಕೊಂಡ್ರು ಅವಳಿಗೆ ಏನು ಗೊತ್ತಾಗಬಾರ್ದು ಅಂತ ನೀನೇ ಕರ್ಕೊಂಬಂದಿರೋದು. ನೀವು ಇಲ್ಲಿರೋದು ಯಾರಿಗೂ ಕಾಣಕ್ಕಿಲ್ಲ. ನಂತರ ನೀವು ಸುಮ್ಕೆ ನಿಂತ್ಕೊಂಡು ನೋಡಿ. ಅಯ್ಯೋ ಸಾವುಕಾರ ನಂಬಿ ಅಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪೋ ನನಗೆ. ಸಾವುಕಾರ ನಂಬಿ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಅಯ್ಯೋ ನನಗಂತೂ ಪುದ್ದು ಗಡ ನಡುತ್ತಾ ನನ್ನ ಗಂಡ ಇಂಥ ಡೇಂಜರ. ಯಪ್ಪ, ಇಷ್ಟ ಕೊಂತ್ರಿ ಕೆಲಸ ಎಲ್ಲ ಮಾಡಿ ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡವನ. ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ನನಗಂತೂ ಭಯನೇ ಆಯ್ತಾಯ್ತು. ನನ್ನ ಗಂಡ ಇಂಥ ಕ್ರಿಮಿನಲ್ ನನ್ನ ಮಗ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದಕ್ಕೆ. ಯಪ್ಪ, ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ನನ್ನ ಕತೆನೂ ಬೇಕಾದ್ರೆ ಮುಗಿಸ್ಬಿಡ್ತಾನೆ ಅನ್ನಿಸ್ತದೆ. ಅವನ ಜೊತೆಗೆ ಕಳೆದೇನಿಯ ಭಾಳ ಡೇಂಜರ್ ಅನ್ನಿಸ್ತದೆ. ಅವ್ನ ಪಾಡಿಗೆ ಅವನು ಬಿಟ್ಬಿಡ್ಬೇಕು. ಇಲ್ಲಿ ನೋಡಿ ಶಾರದಿ ಗತಿ. ಅಯ್ಯೋ ಯಪ್ಪ, ಆಸ್ತಿ ಎಲ್ಲ ಹೋಯ್ತೈತೆ. ಇನ್ಮೇಲೆ ಬರ್ಕೊಡ್ಬಾರ್ದು ನಾನು. ಬಾರ್ಲಾ ಸಾವುಕಾರ, ಹಿಂಗೆ ಮಾಡ್ತೀನಿ. ನಿನ್ನನ್ನು ಮಾತ್ರ ದ್ವೇಷ ಸೇಡು ಕಣ್ಲಾ. ನಿನ್ನಂತೂ ಬಿಡಕ್ಕಿಲ್ಲ. ಇನ್ನು 10 ಜನ್ಮ ಹೋದ್ರೆ ನೀನು ಬಿಡಕ್ಕಿಲ್ಲ ಕಣ್ಲಾ. ನೀನು ಇವತ್ತಿಂದ ನನ್ನ ದೊಡ್ಡ ಶತ್ರು ಕಣ್ಲಾ. ನೀನು ಬಿಡಕ್ಕಿಲ್ಲ ಅಂದರೆ ಬಿಡಕ್ಕಿಲ್ಲ ಕಣ್ಲಾ. ನಿನ್ನ ಜನ್ಮ ನೋಡ್ತಿಲ್ಲ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈ ತೀರಿಸ್ಕೊಳಕ್ಕಾಗಲ್ಲ ಅಂದರೆ ನನ್ನ ಮಕ್ಕಳು ಕೈಯಲ್ಲಾದ್ರೂ ಪರವಾಗಿಲ್ಲ ತೀರಿಸ್ಕೊಂತೀನಿ ಕಣ್ಲಾ. ನಿನಗೆ ತೀರಿಸ್ಕೊಂತೀನಿ, ಸರಿಯಾಗಿ ತೀರಿಸ್ಕೊಂತೀನಿ ನೋಡಿ ದ್ವೇಷವಾ. ಈಗ ಸಮಾಧಾನ ಆಯ್ತಾ? ಯಪ್ಪ ದೇವ್ರೆ. ಇನ್ನು